ಸರ್, ಸಮಾಜದ ಹಿರಿಯರಿಗೆ ಹಾಗೂ ಕುಂಚಿಟಿಗ ಸಂಘದ ಮಹಾಸಂಸ್ಥಾನ ಮಠದ ನಂಜಾವಧೂತ ಸ್ವಾಮೀಜಿಯವರಿಗೆ, ಯಲೆರಾಂಪುರದ ಹನುಮಂತನಾಥ ಸ್ವಾಮೀಜಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಕುಂಚಿಟಿಗರ ಸಂಘದ ನಮ್ಮ ಮಾಗಡಿ ತಾಲೂಕಿನ ಜಯರಾಮಣ್ಣವರು ಅಧ್ಯಕ್ಷರು, ಅವ್ರಿಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸ್ತಾ, ಕಾರ್ಯಕಾರಿಣಿ ಸಮಿತಿಯ ಎಲ್ಲ ನಿರ್ದೇಶಕರಿಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ಅವರಿಗೆ ವಿನಮ್ರದಿಂದ ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನೀನು ಈ ಸಮುದಾಯದಲ್ಲಿ ಹುಟ್ಟಿದೆಯಾ, ಈ ಸಮುದಾಯದ ಬೆಳವಣಿಗೆಗೆ ರಾಜಕಾರಣದಲ್ಲಿ ಬೆಳೆದಂತೆ ಇಲ್ಲಿಯೂ ಕೂಡ ಸಮಾಜವನ್ನು ಗುರುತಿಸ್ತಕ್ಕಂಥ ಗುರುತರವಾದಂಥ ಜವಾಬ್ದಾರಿನ ನೀನು ವಹಿಸ್ಕೋಬೇಕು ಅಂತಂದ್ಬಿಟ್ಟು ಎಲ್ಲ ನಿರ್ದೇಶಕರು ಹೇಳಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದು ಪ್ರಾಮಾಣಿಕವಾಗಿ ಸಮಾಜಕ್ಕೆ ನನ್ನಿಂದ ಏನಾಗ್ತಕ್ಕಂತಹ ಕೆಲಸ ಕಾರ್ಯಗಳಾಗಬೇಕೋ ಆ ಸಮಾಜವನ್ನು ಒಟ್ಟುಗೂಡಿಸ್ತಕ್ಕಂಥ ಕೆಲಸವನ್ನು, ಸಾಮಾಜಿಕ ನ್ಯಾಯವನ್ನು ಕೊಡೋದಕ್ಕೆ ನಾನು ಬದ್ಧನಾಗಿರ್ತೀನಿ. ಸರ್, ಈಗ ಅತಿ ಹಿಂದುಳಿದ ಒಂದು ಕುಂಚಿಟಿಗ ಸಮಾಜ ನಿಮಗೆ ಒಂದು ಸಂಘಟನಾ ಕಡೆಸೇರಿ ಮಾಡಿದರೆ ಸಂಘಟನೆಗೆ ಎಷ್ಟು ಒತ್ತು ಜಾಸ್ತಿ ಕೊಡಬೇಕಾಗುತ್ತೆ, ಅದ್ರ ಬಗ್ಗೆ ನಾವು? ಹೌದು ಸರ್, ನಾವು ಕುಂಚಿಟಿಗ ಜನಾಂಗವನ್ನು OBCಗೆ ಸೇರಿಸ್ಬೇಕು ಅಂತ ಹೇಳಿ ಸುಮಾರು ವರ್ಷಗಳಿಂದ ಹೋರಾಟವನ್ನು ನಮ್ಮ ಹಿರಿಯ ಮುತ್ಸದಿಗಳು, ಅನೇಕ ಜನ ಸ್ವಾಮೀಜಿಗಳವರು ಕೂಡಿ ಎಲ್ಲರೂ ಕೂಡ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಇದುವರೆಗೂ ನಮಗೆ ಮೀಸಲಾತಿ ಸಿಕ್ಕಿಲ್ಲ. ಮೀಸಲಾತಿ ಸಿಕ್ಕಬೇಕು, ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಸಿಗಬೇಕು ಅಂತ ಅಂದ್ಬಿಟ್ಟು ನಮ್ಮ ಹೋರಾಟ ನಡೀತಾ ಇದೆ. ಅಖಿಲ ಕರ್ನಾಟಕ ಕುಂಚಿಟಿಗರ ಸಂಘ ಹಾಗೂ ವಿಶ್ವ ಕುಂಚಿಟಿಗರ ಪರಿಷತ್ತಿನಲ್ಲಿ ನಾನು ಕೂಡ ಉಪಾಧ್ಯಕ್ಷನಾಗಿ ಸಿಟಿ ಭಾಗದಲ್ಲಿ ಸಮಾಜವನ್ನು ಕಟ್ತಕ್ಕಂಥ ಕೆಲಸದಲ್ಲಿ ನಾನು ಕೂಡ ನಿರತನಾಗಿದ್ದೇನೆ. ನಮ್ಮ ಸಮಾಜಕ್ಕೂ ಕೂಡ ಶಿಕ್ಷಣದಲ್ಲಿ ಹಾಗೂ ಮತ್ತು ಉದ್ಯೋಗದಲ್ಲಿ ನಮಗೆ OBC ಸಿಗಬೇಕು, ಹಿಂದುಳಿದ ವರ್ಗಕ್ಕೆ ಸೇರಿದವರು ನಾವು ಅಂತ ಹೇಳಿ ಹೋರಾಟ ಮಾಡ್ತಾಯಿದ್ದೀವಿ. ಯಾಕೆ ಅಂತಂತಂದರೆ ಹಿಂದೆ 1928ರಲ್ಲೇ ಮೈಸೂರು ಮಹಾರಾಜರು ಕುಂಚಿಟಿಗ ಜನಾಂಗ ಸ್ವತಂತ್ರ ಜಾತಿ ಅಂತ ಹೇಳಿ ಡಿ ಬನ್ವಯ್ಯನವರು ದಿವಾನರಾಗಿದ್ದಂಥ ಕಾಲದಲ್ಲೇನೆ ಅದು ಲಿಖಿತವಾಗಿದೆ. ಆ ಲಿಖಿತವನ್ನು ಸರ್ಕಾರ ದಯಮಾಡಿ ನಮ್ಮ ಕುಂಚಿಟಿಗ ಸಮುದಾಯಕ್ಕೆ, ಸಮಾಜಕ್ಕೆ OBC ಕೊಡಬೇಕು ಅಂತ ತಮ್ಮಲ್ಲಿ ನಿಮ್ಮ ಮುಖಾಂತರ ನಾವು ಕೇಳ್ಕೊಳ್ತೀನಿ ಸರ್. ನೂತನ ಕಟ್ಟಡ ಮಾಡಬೇಕು ಅಂತ ಅಧ್ಯಕ್ಷರು ಪ್ರಸ್ತಾಪ ಮಾಡಿದ್ರು, ಯಾವ ರೀತಿ ನೆರವೇರುತ್ತದೆ ಸರ್? ಈಗ ಅಧ್ಯಕ್ಷರು ಈಗ ಕಾರ್ಯಕಾರಿಣಿ ಸಮಿತಿಯಲ್ಲಿ ಒಂದು ಶಬ್ದ ಮಾಡಿ ಹೇಳಿದ್ದಾರೆ, ನನ್ನ ಅಧ್ಯಕ್ಷತೆಯಲ್ಲಿ ಕುಂಚಿಟಿಗರ ಸಮಾಜದ ಒಂದು ಸಮುದಾಯ ಭವನವನ್ನು ಮಾಗಡಿ ತಾಲೂಕಿನಲ್ಲಿ ಎಲ್ಲಿಯೇ ಆಗಲಿ ಒಂದು ನಿರ್ಮಾಣ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ನಮ್ಮ ಸಂಪೂರ್ಣವಾದಂಥ ಕಾರ್ಯಕಾರಿಣಿ ಸಮಿತಿಯಿಂದ, ನಮ್ಮ ಕುಲಬಾಂಧವರಿಂದ, ಹಿರಿಯರಿಂದ, ಅವರೆಲ್ಲರ ಸಮಾಜದ ಮುಖಂಡರಿಂದನೂ ಕೂಡ ಅವರಿಗೆ ಬೆಂಬಲ ಸೂಚಿಸ್ತೀವಿ. ಸಮಾಜವನ್ನು ಕಟ್ತಕ್ಕಂಥ, ಸಮುದಾಯವನ್ನು ಕಟ್ತಕ್ಕಂಥ ಜವಾಬ್ದಾರಿಯನ್ನು ಅವರು ಕೊಟ್ಟಿದ್ದೀವಿ. ಅವ್ರ ಜೊತೆಯೊಳಗೆ ನಾವು ಇರ್ತೀವಿ ಸರ್. ನಮ್ಮ ಸಮುದಾಯ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ 24,500 ಜನ ಇದ್ದೀವಿ ನಾವು. ಏಕೆಂದರೆ ಸೋಂಪುರ ಹೋಬಳಿ, ತ್ಯಾಮಗೊಂಡ್ಲು ಹೋಬಳಿ ಮತ್ತು ಬೇಗೂರು ಹೋಬಳಿ, ಸೋಲೂರು ಹೋಬಳಿಯಲ್ಲಿ ಅತಿ ಹೆಚ್ಚು ಜನ ಇದ್ದೀವಿ. 24,000 ಚಿಲ್ಲರೆ ಜನ ನಾವು ಕುಂಚಿಟಿಗರಿದ್ದೀವಿ. ಈ ಭಾಗದಲ್ಲಿ ಮಾಗಡಿ ತಾಲೂಕಿನಲ್ಲಿ ಸುಮಾರು 18,000ಕ್ಕೂ ಹೆಚ್ಚು ಜನ ನಾವು ಕುಂಚಿಟಿಗ ಜನಾಂಗದ ಇದ್ದೀವಿ. ಹೆಚ್ಚಿಗೆ ಇರ್ತಕ್ಕಂಥ ಈ ಸಮಾಜವನ್ನು ಇಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಮುಖಂಡರು, ಎಲ್ಲ ಪಕ್ಷದವರು ಕೂಡ ಗುರುತಿಸಿದ್ದಾರೆ. ಇವತ್ತು ನನಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಈ ಜವಾಬ್ದಾರಿಯನ್ನು ನಾನು ಕರ್ನಾಟಕ ರಾಜ್ಯದ ಲೇಬರ್ ಕಮ್ಯುನಿಟಿ ಸೆಲ್ನಲ್ಲಿ ರಾಜ್ಯ ಆರ್ಗನೈಸರ್ ಸೆಕ್ರೆಟರಿ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪಕ್ಷ ನನಗೆ ಗುರುತು ಕೊಟ್ಟಿದೆ. ಹಾಗೂ ನಮ್ಮ ನೆಲಮಂಗಲ ಕ್ಷೇತ್ರದ ಶ್ರೀನಿವಾಸ್ ಸಾಹೇಬರು ನಮಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ಸಮುದಾಯದಲ್ಲಿ ಗುರುತಿಸ್ಕೊಂಡು ಈ ಸಮುದಾಯಕ್ಕೂ, ಪ್ರತಿಯೊಂದು ಸಮುದಾಯಕ್ಕೂ ಶ್ರೀನಿವಾಸ್ ಅವರು ಒಂದೊಂದು ಉದ್ಯೋಗ ಅವಕಾಶಗಳನ್ನು, ಹುದ್ದೆಗಳನ್ನು ನೇಮಿಸಿ ಪಕ್ಷ ಸಂಘಟನೆಗೂ ಕೊಟ್ಟಿದ್ದಾರೆ. ಸಮಾಜವನ್ನು ಒಂದು ಕಡೆ ಸಂಘಟನೆ ಮಾಡಿಕೊಂಡು ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಇದೆ. ನಮಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ನಾನು ನಿಷ್ಠೆಯಿಂದ ಮಾಡ್ತೀನಿ. ಯಾವುದೇ ದ್ವೇಷ, ಅಸೂಯೆ ಇಲ್ಲದೇನೆ ಪ್ರೀತಿ ವಿಶ್ವಾಸದಿಂದ, ಪ್ರೀತಿಯಿಂದ ನಾವು ಸಮಾಜವನ್ನು ಕಟ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಗುರು ಇಲ್ಲದ ಮೇಲೆ ಗುರಿ ತಲುಪಲಿಕ್ಕಾಗಕ್ಕಿಲ್ಲ ಅಂತ ಹೇಳಿದ್ದಾರೆ ಹಿಂದೆ. ಇವತ್ತು ಗುರು ಪೂರ್ಣಿಮಾ ಇರೋದ್ರಿಂದ ಗುರುಗಳಿಗೆ ಮೊದಲನೇದಾಗಿ ವಂದಿಸುತ್ತಾ, ನಮ್ಮ ಕುಲಬಾಂಧವರಾದಂಥ ಕುಲಗುರುಗಳು ಆದಂಥ ಸ್ಫಟಿಕಾಪುರಿ ನಂಜಾವಧೂತ ಸ್ವಾಮೀಜಿಯವರು, ಯಲೆರಾಂಪುರದ ಹನುಮಂತನಾಥ ಸ್ವಾಮೀಜಿಯವರು ಈ ಕುಂಚಿಟಿಗರ ಕುಲಬಾಂಧವರ ಒಂದು ಜವಾಬ್ದಾರಿಯನ್ನು ಹೊತ್ತು ನಮಗೆ ಬೆನ್ನೆಲುಬಾಗಿ ನಿಂತು ಮುಂದಿನ ದಿನಗಳಲ್ಲಿ ನಮಗೆ OBCಗೆ ಹೋರಾಟ ಮಾಡಲಿಕ್ಕೆ ಅವರ ಸಹಕಾರ ಕೇಳಿ, ಅವರ ಆಶೀರ್ವಾದದಿಂದ ನಾವೆಲ್ಲ ಜನಾಂಗದವರು ಇಡೀ ಕರ್ನಾಟಕದಲ್ಲಿ 16 ಜಿಲ್ಲೆಗಳಲ್ಲಿ ನಾವು ನಮ್ಮ ಕುಂಚಿಟಿಗ ಜನಾಂಗ ಇದೆ. ಆ ಜನಾಂಗದೆಲ್ಲ ಒಟ್ಟಿಗೆ ಸೇರಿ ಇವತ್ತಿನ ದಿವಸ ಸಮಾಜಕ್ಕೆ ಮತ್ತು ಶಿಕ್ಷಣಕ್ಕಾಗಿ ಹಾಗೂ ಉದ್ಯೋಗಕ್ಕಾಗಿ ನಮಗೆ OBC ಕೊಡಬೇಕು ಅಂತ ಹೇಳಿ ನಮ್ಮ ಗುರುಗಳಲ್ಲಿ ಕೇಳ್ಕೊಳ್ತಾ, ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಗುರುಗಳಲ್ಲಿ ಕೇಳ್ಕೊತೀವಿ.